ನಿವೃತ್ತ ಶಿಕ್ಷಕ ಮಂಜುನಾಥ್ ಗೌಡರಿಗೆ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಅಭಿನಂದನೆ. ವಿದ್ಯಾರ್ಥಿಯ ಏಳಿಗೆಯ ಕಾಳಜಿ ಹೊಂದಿರುವುದೇ ಶಿಕ್ಷಕರ ಪರಿಪೂರ್ಣತೆಯಾಗಿದೆ. ವಿದ್ಯಾರ್ಥಿಯೋರ್ವ ಹೊಂದುವ 100% ಗುರಿಯಂತೆ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳ 100ರ ಫಲಿತಾಂಶದ ಗುರಿಯನ್ನು ನಿಗದಿಪಡಿಸಿಕೊಂಡಾಗ ಶಿಕ್ಷಣದ ಆಶಯಗಳು ಈಡೇರುತ್ತವೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಎಚ್.ಎ. ಪ್ರಕಾಶ್ ಅಭಿಪ್ರಾಯಪಟ್ಟರು. ಶೃಂಗೇರಿಯ ಕನ್ನಡ ಜಾನಪದ ಪರಿಷತ್ ಶೃಂಗೇರಿಯಲ್ಲಿ ಏರ್ಪಡಿಸಿದ್ದ ಮುಖ್ಯೋಪಾಧ್ಯಾಯ ಕನ್ನಡ ಶಿಕ್ಷಕ ಮಂಜುನಾಥ್ ಗೌಡರವರ ನಿವೃತ್ತಿಯ ಅಭಿನಂದನಾ ಸಮಾರಂಭದಲ್ಲಿ ಶಿಕ್ಷಣವೇ ಶಕ್ತಿ ಎಂಬ ವಿಷಯವಾಗಿ ಮಾತನಾಡಿದರು. ಶೃಂಗೇರಿ ತಾಲೂಕು ಕಳೆದ 15 ವರ್ಷಗಳಿಂದ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇಂತಹ ಫಲಿತಾಂಶಕ್ಕೆ ಇದೀಗ ನಿವೃತ್ತರಾದ ಮಂಜುನಾಥ್ ಗೌಡರವರ ಪರಿಶ್ರಮ ಅನನ್ಯವಾಗಿದೆ. ಬೆಳಗ್ಗೆ ಮತ್ತು ರಾತ್ರಿ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ, ವಿದ್ಯಾರ್ಥಿ ನಿಲಯಗಳಿಗೆ ತೆರಳಿ ಎಬ್ಬಿಸಿ ಪಾಠ ಮಾಡಿ ವೃತ್ತಿಯ ಘನತೆಯನ್ನು ಇಡೀ ಸೇವಾ ಅವಧಿಯಲ್ಲಿ ಎತ್ತಿ ಹಿಡಿದಿದ್ದಾರೆ. ಅವರು ಉತ್ತಮ ಬೋಧಕರು ಎಂದರು. ನಿವೃತ್ತರಾದ ಮಂಜುನಾಥ್ ಗೌಡರವರನ್ನು ಸನ್ಮಾನಿಸಿದ ವಿಚಾರವಾದಿ ಕಲ್ಕುಳಿ ವಿಠಲ್ ಹೆಗಡೆಯವರು, ಬೋಧಕರು ನಿರಂತರ ಅಧ್ಯಾಪನೆಯಲ್ಲಿ ತೊಡಗಿರಬೇಕು, ಕ್ರಮಬದ್ಧವಾದ ಅಧ್ಯಯನವನ್ನು ಮಾಡಬೇಕು, ಓದುವ ಹವ್ಯಾಸ ಇಟ್ಟುಕೊಂಡಾಗ ಮಾತ್ರ ಪ್ರಸ್ತುತವಾದುದನ್ನು ಮಕ್ಕಳಿಗೆ ತಿಳಿಸಬಹುದು, ಕಲಿಸಬಹುದು ಎಂದರು. ಇಡೀ ಸೇವಾ ಅವಧಿಯಲ್ಲಿ ಅವರು ಅಧ್ಯಾಪನೆ ಮಾಡುತ್ತಾ ವಿವಿಧ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾ ಕ್ರಮಬದ್ಧವಾದ ಅಭ್ಯಾಸದಲ್ಲಿ ತೊಡಗಿದ್ದರಿಂದ ಛಂದಸ್ಸು, ವ್ಯಾಕರಣ, ಹಳೆಗನ್ನಡದಲ್ಲಿ ಪರಿಣಿತಿ ಪಡೆದ ಅಧ್ಯಾಪಕರೆಂದು ಕರೆಸಿಕೊಂಡರು ಎಂದರು. ವ್ಯಾಪಾರಿಗಳಾದ ನಾಗೇಶ್ ಕಾಮತ್ ರವರು ಅಭಿನಂದಿಸಿ ಮಾತನಾಡಿ, ಸಾಹಿತ್ಯ, ಕಲೆ, ದುಂಡಾದ ಬರಹ, ಯೋಗ, ನಿರಂತರ ವ್ಯಾಸಂಗ ಮುಂತಾದವುಗಳಲ್ಲಿ ಬಿಡುವಿಲ್ಲದೆ ತೊಡಗಿಕೊಂಡ ಒಬ್ಬ ಉತ್ತಮ ಅಧ್ಯಾಪಕರೆಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಾನಪದ ಪರಿಷತ್ ಅಧ್ಯಕ್ಷರಾದ ಆಶೀಶ್ ದೇವಾಡಿಗ ಮಾತನಾಡಿ, 37 ವರ್ಷಗಳ ಸಾರ್ಥಕ ಸೇವೆಗೈದ ಮಂಜುನಾಥ್ ಗೌಡರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿ ನಾಡಿಗೆ ಕೊಡುಗೆ ನೀಡಿದ್ದಾರೆ. ಅವರನ್ನು ಸನ್ಮಾನಿಸುವುದು ನಾಗರಿಕರಾಗಿ ನಮ್ಮ ಕರ್ತವ್ಯ ಎಂದರು. ಸಮಾರಂಭದಲ್ಲಿ ಗಣಿತವನ ಶಿವಶಂಕರ್, ಕಾರ್ಮಿಕ ಮಿತ್ರ ಬಳಗದ ಶೂನ್ಯ ರಮೇಶ್, ಎಂ ಛಾಯಾಪತಿ ಮಾತನಾಡಿದರು. ಕಲಾವಿದ ಸಂತೋಷ್ ಕಾಳ್ಯ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಸುನಿತಾ ನವೀನ್ಗೌಡ, ಜೆಸಿಐನ ಹಿರಿಯ ಸದಸ್ಯ ಮೋಹನ್ ಬೋಳಾರು, ಸಾಹಿತಿ ಲಕ್ಷ್ಮೀನಾರಾಯಣ, ದಾನಿ ಪ್ರವೀಣ್, ಶ್ರೀಗುರು, ಮಕಬುಲ್, ಭಾಗ್ಯ ಪ್ರಕಾಶ್ ಉಪಸ್ಥಿತರಿದ್ದರು. ಶಿಕ್ಷಕರಾದ ಸತ್ಯನಾರಾಯಣ ನಲ್ಲೂರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಲಾವಿದರಾದ ಜಗದೀಶ್ ಕಣದಮನೆ ಸರ್ವರನ್ನು ಸ್ವಾಗತಿಸಿದರು. N4 ನ್ಯೂಸ್, ಇದು ನಿಮ್ಮ ಧ್ವನಿ.